ಸ್ನೇಹಿತರೆ, ಗೆಟ್ ಇನ್ಸ್ಪೈರ್ಡ್ ಸ್ಪಿರಿಚುಯಲಿಗೆ ಸ್ವಾಗತ. ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ. ನೀವೆಲ್ಲ ಕಿಸಾ ಗೌತಮಿಯ ಕಥೆ ಕೇಳಿರಬೇಕಲ್ಲ. ಕಿಸಾ ಗೌತಮಿ ತನ್ನ ಮಗುನ ಕಳೆದುಕೊಂಡು ಬುದ್ಧನ ಬಳಿಗೆ ಬಂದು ಮಗುವನ್ನು ಬದುಕಿಸುವಂತೆ ಬೇಡ್ಕೊಳ್ತಾಳೆ. ಬುದ್ಧ ಅವಳಿಗೆ ಒಂದು ಹಿಡಿ ಸಾವಿಲ್ಲದ ಮನೆಯ ಸಾಸುವೆನ ತಗೊಂಡು ಬಂದರೆ ಬದುಕಿಸ್ಕೊಡ್ತೀನಿ ಮಗುನ ಅಂತ ಹೇಳ್ತಾನೆ. ಕಿಸಾ ಗೌತಮಿ ಒಂದು ಹಿಡಿ ಸಾಸಿವೆಗಾಗಿ ಊರೆಲ್ಲ ಅಲೀತಾಳೆ. ಆದರೆ ಎಲ್ಲರ ಮನೆಯಲ್ಲಿಯೂ ಒಬ್ಬರಲ್ಲ ಒಬ್ಬರು ಸತ್ತೇ ಇರುತ್ತಿದ್ದರು. ಅವಳು ಬರಿಗೈನಲ್ಲಿ ಬುದ್ಧನ ಬಳಿಗೆ ಬರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಬದುಕಿನ ಅನಿತ್ಯತೆಯ ಬಗ್ಗೆ ಜ್ಞಾನೋದಯ ಆಗಿರುತ್ತೆ. ಅವಳು ಬೌದ್ಧ ಭಿಕ್ಷುವಾಗಿ ಬುದ್ಧನ ಶಿಷ್ಯಳಾಗ್ತಾಳೆ. ಈ ಕಥೆನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಾವಿಲ್ಲದ ಮನೆಯ ಸಾಸಿವೆ ಹೇಗೆ ಇರಕ್ಕೆ ಸಾಧ್ಯ ಇಲ್ವೋ ಹಾಗೆಯೇ ಸಮಸ್ಯೆ ಹಾಗೂ ಸಂಕಟಗಳಿಲ್ಲದ ಮನೆ ಹಾಗೂ ಮನಸ್ಸು ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಬದುಕು ಎಷ್ಟು ವಿಚಿತ್ರ ಹಾಗೂ ವೈವಿಧ್ಯಮಯವಾಗಿದೆ ಅಂದರೆ, ಈ ಪ್ರಪಂಚದಲ್ಲಿ ಎಷ್ಟು ಜನರಿದ್ದೀವೋ ಅಷ್ಟು ತರಹದ ಸಮಸ್ಯೆಗಳಿದ್ದಾವೆ. ಒಬ್ಬರ ಸಮಸ್ಯೆ ಇನ್ನೊಬ್ಬರದಲ್ಲ. ಹಾಗೆ ನಾವು ಇನ್ನೊಂದು ವಿಷಯ ನೆನಪಿಟ್ಕೋಬೇಕು, ಇವತ್ತಿನ ಸಮಸ್ಯೆ ನಾಳೆಯ ಸಮಸ್ಯೆ ಅಲ್ಲ. ಉದಾಹರಣೆಗೆ, ಕೆಲವು ತಿಂಗಳ ಕೆಳಗೆ ನಮ್ಮೆಲ್ಲರ ಅತಿ ದೊಡ್ಡ ಸಮಸ್ಯೆ ಕರೋನಾ ಆಗಿತ್ತು. ಈಗಾಗಲೇ ನಾವು ಕರೋನಾನ ಮರ್ತೇ ಬಿಟ್ಟಿದ್ದೇವೆ. ಬೇಕಾದರೆ ಒಂದು ಚಿಕ್ಕ ಪ್ರಯೋಗ ಮಾಡಿ ನೋಡಿ. ಒಂದು ಪುಸ್ತಕದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬರೀತಾ ಹೋಗಿ. ಕೆಲವು ದಿನಗಳಾದ ನಂತರ ನೋಡಿದರೆ ನಿಮಗೆ ತಿಳಿಯುತ್ತೆ, ಕೆಲವು ದಿನಗಳ ಹಿಂದೆ ನಿಮ್ಮನ್ನು ಅಷ್ಟೊಂದು ಕಾಡಿದ್ದ ಸಮಸ್ಯೆ ಈಗ ಸಮಸ್ಯೆನೇ ಅಲ್ಲ. ಅವು ನಿಧಾನಕ್ಕೆ ತಮ್ಮ ತೀವ್ರತೆಯನ್ನು ಕಳ್ಕೊಂಡ್ಬಿಟ್ಟಿರ್ತವೆ. ಸ್ನೇಹಿತರೆ, ನಿಮಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಒಂದು ರಾಜ್ಯ, ಅದಕ್ಕೊಬ್ಬ ರಾಜನಿಗೆ ಒಮ್ಮೆ ಒಂದು ಯೋಚನೆ ಬರುತ್ತೆ. ಅವನು ತನ್ನ ಇಡೀ ರಾಜ್ಯದ ಪಂಡಿತರನ್ನೆಲ್ಲ ಕರೆಸ್ಬಿಟ್ಟು ಅವರಿಗೆ ಹೇಳ್ತಾನೆ, ಒಂದು ಅತ್ಯಂತ ಅಮೂಲ್ಯವಾದ ಒಂದು ಸಲಹೆನ ನೀಡೋದಕ್ಕೆ ಹೇಳ್ತಾನೆ. ಎಲ್ಲ ಪಂಡಿತರು ತಮ್ಮೊಳಗೆ ಚರ್ಚೆ ಮಾಡಿಕೊಂಡು ಒಂದು ಚಿಕ್ಕ ಚೀಟಿ ಒಳಗೆ ಆ ಸಲಹೆನ ಬರೆದು ಒಂದು ತಾಯ್ತದಲ್ಲಿ ಅದನ್ನು ಸುತ್ತಿ ರಾಜನಿಗೆ ಕೊಡ್ತಾರೆ. ಯಾವಾಗಲೂ ಆ ತಾಯ್ತ ಹಾಕ್ಕೊಂಡಿರಬೇಕು ಹಾಗೂ ಅತ್ಯಂತ ಅಗತ್ಯದ ಸಮಯದಲ್ಲಿ ಮಾತ್ರ ಆ ತಾಯ್ತವನ್ನು, ಆ ಚೀಟಿಯನ್ನು ತೆಗೆದು ನೋಡಬೇಕು ಅಂತ ಹೇಳ್ತಾರೆ. ರಾಜ ಕುತ್ತಿಗೆ ಒಳಗೆ ಆ ತಾಯ್ತವನ್ನು ಧರಿಸ್ತಾನೆ. ಕೆಲವು ತಿಂಗಳಾದ ಬಳಿಕ ಶತ್ರು ರಾಜ್ಯದ ರಾಜ ಈ ರಾಜ್ಯದ ಮೇಲೆ ದಂಡೆತ್ತಿ ಬಂದ್ಬಿಟ್ಟು ಈ ರಾಜನನ್ನು, ಇಡೀ ರಾಜ್ಯವನ್ನು ಸೋಲಿಸ್ಬಿಟ್ಟು ರಾಜನನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ಶತ್ರು ಸೈನಿಕರು ರಾಜನನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ರಾಜ ಕುದುರೆ ಮೇಲೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಓಡ್ತಾ ಇರ್ತಾನೆ. ಹಿಂದೆ ಶತ್ರು ಸೈನ್ಯ. ರಾಜ ಕಾಡು ಮೇಡುಗಳಲ್ಲಿ ಓಡ್ತಾ ಒಂದು ಬೆಟ್ಟದ ಮೇಲೆ ಬರ್ತಾನೆ. ತಿರುಗಿ ನೋಡ್ತಾನೆ. ರಾಜ ನೋಡಿದಾಗ ಬೆಟ್ಟದ ತುದಿ ಒಳಗೆ ನಿಂತ್ಬಿಟ್ಟಿರ್ತಾನೆ. ಆಗ್ಲೇ ಅಲ್ಲೇ ಇದ್ದು ಒಂದು ಬೆಟ್ಟದ ಬಂಡೆ ತುದಿ ಮೇಲೆ ಕೂತ್ಕೊಂಡು ಸುಧಾರಿಸ್ಕೊಳ್ತಾ ಇರ್ಬೇಕಾದ್ರೆ ಅವನಿಗೆ ಆ ತಾಯ್ತ ನೆನಪಿಗೆ ಬರುತ್ತೆ. ಸರಿ, ಆ ತಾಯ್ತ ತೆಗೆದು ಅದರೊಳಗಿದ್ದ ಚೀಟಿನ ತೆಗೆದು ಓದ್ತಾನೆ. ಇದು ಸಾಗಿ ಹೋಗುತ್ತದೆ ಅಂತ ಬರೆದಿರುತ್ತೆ ಅದರಲ್ಲಿ. ರಾಜ ಹಿಂತಿರುಗಿ ನೋಡಿದಾಗ ಶತ್ರು ಸೈನ್ಯ ಕಾಣೋದಿಲ್ಲ. ರಾಜ ಸುತ್ತಲೂ ನೋಡ್ತಾನೆ. ಅದೊಂದು ಸುಂದರವಾಗಿರ್ತಕ್ಕಂಥ ಬೆಟ್ಟದ ಪ್ರದೇಶವಾಗಿರುತ್ತೆ, ಪರ್ವತ ಪ್ರದೇಶ. ತನ್ನದೇ ರಾಜ್ಯದ ಆ ಭಾಗದ ಬಗ್ಗೆ ರಾಜನಿಗೆ ಗೊತ್ತೇ ಇರೋದಿಲ್ಲ. ಸರಿ, ರಾಜ ತುಂಬ ಖುಷಿಯಾಗಿ ಅಲ್ಲೆಲ್ಲ ಓಡಾಡಿ ನಂತರ ಕೆಲವೇ ದಿನದಲ್ಲಿ ಏನು ಮಾಡ್ತಾನೆ, ಆ ಪರ್ವತ ಪ್ರದೇಶದಲ್ಲಿದ್ದ ತನ್ನದೇ ಪ್ರಜೆಗಳನ್ನೆಲ್ಲ ಸೇರಿಸ್ಬಿಟ್ಟು ಒಗ್ಗೂಡಿಸಿ ಶತ್ರು ರಾಜ್ಯದ ಮೇಲೆ ಮತ್ತೆ ದಂಡೆತ್ತಿ ಹೋಗಿ ಅವರನ್ನು ಸೋಲಿಸಿ ತನ್ನ ರಾಜ್ಯನ ವಾಪಸ್ ಪಡ್ಕೋತಾನೆ. ಹಾಗೂ ರಾಜ್ಯಕ್ಕೆ ಮರಳಿ ಬರ್ತಾನೆ. ಅವತ್ತಿನ ದಿನ ವಿಜಯೋತ್ಸವ. ಇಡೀ ಜನರೆಲ್ಲ ಅಕ್ಕಪಕ್ಕ ನೆರೆದಿರ್ತಾರೆ. ರಾಜನಿಗೆ ಹೂವಿನ ಹಾರ ಇದು ಎಲ್ಲ ಹಾಕಿ ಸಂಭ್ರಮದಿಂದ ಬರಮಾಡ್ಕೊಳ್ತಾ ಇರ್ತಾರೆ. ರಾಜನಿಗೆ ತನ್ನ ಬಗ್ಗೆ ತಾನಿಗೆ ಹೆಮ್ಮೆ ಆಗತ್ತೆ. ಅಷ್ಟೊತ್ತಿಗೆ ಅವನ ತಲೆ ಒಳಗೆ ಮತ್ತೆ ಒಂದು ಯೋಚನೆ ಬರುತ್ತೆ, ಅರೆ ಇದು ಸಾಗಿ ಹೋಗುತ್ತದೆ. ಸ್ನೇಹಿತರೆ, ಏನೇ ಕಷ್ಟ ಬರಲಿ, ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಏನೇ ಕಷ್ಟ ಬರಲಿ, ಇದು ಯಾವುದೇ ಕಷ್ಟವೂ ಕೂಡ ಅದು ಪರ್ಮನೆಂಟ್ ಆಗಿರಲ್ಲ. ಪ್ರತಿಯೊಂದು ಕೂಡ ಸ್ವಲ್ಪ ದಿನ ಆದಮೇಲೆ ಆ ಕಷ್ಟಗಳು ಸಾಗಿ ಹೋಗಲೇಬೇಕು. ಹಾಗಾಗಿ ಯಾವಾಗಲೂ ಈ ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ದಿಸ್ ಟು ವಿಲ್ ಪಾಸ್ ಅವೇ. ಕಷ್ಟಗಳನ್ನು ಸಹಿಸುವ ಶಕ್ತಿ ತಾನಾಗೇ ಬರುತ್ತೆ.